ಒಂದಾನೊಂದು ಕಾಲದಲ್ಲಿ ಒಂದು ಧೋಬಿ ಹತ್ರ ಒಂದು ಕತ್ತೆ ಇತ್ತು. ಆ ಕತ್ತೆ ಮೇಲೆ ಅವನು ಬಟ್ಟೆಯ ಮೂಟೆ ಹಾಕಿ ಅಲ್ಲಿಂದ ಇಲ್ಲಿ ಅದನ್ನ ಪ್ರಯಾಣ ಮಾಡಿಸ್ತಾ ಇದ್ದ. ಧೋಬಿ ಕಂಜೂಸ್ ಮತ್ತೆ ನಿರ್ದಯಿ ಆಗಿದ್ದ. ಅವನು ಕತ್ತೆಗೆ ತಿನ್ನೋಕೆ ಸರಿಯಾಗಿ ಊಟನೇ ಕೊಡ್ತಾ ಇರ್ಲಿಲ್ಲ. ರಾತ್ರಿ ತಾನೇ ಹೋಗಿ ಮೇವಿನ ಹುಡ್ಕೋಬೇಕು ಅಂತ ಅದನ್ನ ರಾತ್ರಿ ಫ್ರೀ ಬಿಡ್ತಿದ್ದ. ತಿನ್ನೋದಕ್ಕೆ ಏನೋ ಸಿಗದೆ ಅದು ಕಡು ಬಡವ ಆಗ್ತಾ ಇತ್ತು. ನಡೆಯೋದಕ್ಕೆ ಶಕ್ತಿನೇ ಇಲ್ದೆ ಅದು ಸುಸ್ತಾಗ್ತಾ ಇತ್ತು. ಕತ್ತೆ ಸಾಹೇಬ್ರೆ, ಯಾಕೆ ಇವತ್ತು ಇಷ್ಟೊಂದು ಬೇಸರದಲ್ಲಿದ್ದೀರಾ? ನನಗೆ ತುಂಬಾ ಹಸಿವಾಗ್ತಾ ಇದೆ. ತಿನ್ನಕ್ಕೆ ಊಟ ಯಾರು ಕೊಡ್ತಿಲ್ಲ. ರಾತ್ರಿ ಎಲ್ಲ ಇದೇ ರೀತಿ ಅಲಿಯೋದಾಗೋಯ್ತು ನನ್ ಕೆಲ್ಸ. ಹಾಗಾದ್ರೆ ನಿನ್ನ ಕಷ್ಟದ ದಿನಗಳು ಹೋಯ್ತು ಅಂತ ತಿಳ್ಕೊ. ಇಲ್ಲೇ ಹತ್ತಿರದಲ್ಲೇ ಒಂದು ತರಕಾರಿಯ ದೊಡ್ಡ ತೋಟ ಇದೆ. ಅಲ್ಲಿ ತರತರವಾದಂತಹ ತರಕಾರಿಗಳು ಬೆಳೆದು ನಿಂತಿವೆ. ಅಲ್ಲಿ ಎಲೆಕೋಸು, ಹೂಕೋಸು, ಕ್ಯಾರೆಟ್, ಬೀನ್ಸು ಈ ತರ ಎಷ್ಟೊಂದು ತರಕಾರಿಗಳು ಬೆಳೆದಿವೆ. ಹೌದಾ? ಆದ್ರೆ ಅದ್ರ ಒಳಗಡೆ ಹೇಗ್ ಹೋಗೋದ್ ನಾವು? ನಾನು ಕಾಂಪೌಂಡ್ ಅನ್ನ ಒಡೆದು ಹಾಕಿ ಒಂದು ಜಾಗದಲ್ಲಿ ನುಗ್ಗುವಂತ ದಾರಿನ ಮಾಡಿದ್ದೀನಿ. ಈಗ ನಾನು ಅದೇ ಜಾಗಕ್ಕೆ ಹೊರಟಿರೋದು. ನೀನು ಅಲ್ಲಿಗೆ ಬರ್ತೀಯಾ? ಸರಿ, ಕರ್ಕೊಂಡ್ ಹೋಗು. ನಿನ್ ಜೊತೆ ನನ್ಗೂ ಊಟ ಕೊಡ್ಸಿ ಪುಣ್ಯ ಕಟ್ಕೋ ನೀನು. ಚೆನ್ನಾಗಿದ್ಯಾ? ತಿಂಗಳುಗಳಾದ್ಮೇಲೆ ಹೊಟ್ಟೆ ತುಂಬಾ ಊಟ ಮಾಡ್ದೆ ನಾನು. ತುಂಬಾ ಖುಷಿ ಆಗ್ತಿದೆ. ನಿನ್ನ ಯಾವತ್ತೂ ಮರೆಯೋದಿಲ್ಲ ನಾನು. ಇವತ್ತಿಂದ ನಾನು ನಿನ್ ಜೊತೆ ರಾತ್ರಿ ದಿನಾಗ್ಲೂ ಬರ್ತೀನಿ. ಕತ್ತೆಗೇನೋ ತುಂಬಾ ಸುಸ್ತಾಗ್ತಾ ಇತ್ತು. ಆದ್ರೂ ನಡ್ಕೊಂಡ್ ಬಂದು ಧೋಬಿ ಹತ್ರ ಬಂದಿಳಿತು. ಪರವಾಗಿಲ್ಲ ಕತ್ತೆ, ನಿನ್ ಶರೀರ ತುಂಬಾ ಬೆಳೀತಿದೆ. ನೋಡಕ್ಕೂ ಪಾಳ ಪಾಳ ಅಂತ ಹೊಳಿತಾ ಇದ್ಯಾ. ಬೇರೆ ಚೆನ್ನಾಗ್ ಕೆಲ್ಸ ತಗೋಬಹುದು ನಿನ್ ಹತ್ರ. ದಿನ ರಾತ್ರಿ ಎಲ್ಲಿ ಹೋಗ್ತಾ ಇದ್ಯಾ? ಮಾಲೀಕ್ರೆ, ಅದು ರಹಸ್ಯದ ವಿಷಯ. ನೀವು ನನ್ನ ಹತ್ರ ಎಷ್ಟು ಕೆಲ್ಸ ಬೇಕಾದ್ರೂ ಮಾಡಿಸ್ಕೊಳ್ಳಿ. ಆದ್ರೆ ಆ ವಿಷಯದ ಬಗ್ಗೆ ಮಾತ್ರ ನೀವು ನನ್ನ ಹತ್ರ ಕೇಳ್ಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀನ್ ಹೇಳೋದು ಸರಿನೇ ಬಿಡು. ರಾತ್ರಿ ನನ್ಗೆ ನಿನ್ನ ಹತ್ರ ಏನ್ ಕೆಲ್ಸ ಇದೆ ಬಿಡು. ನಿನ್ನ ಕಟ್ಟಾಕಿ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಹಾಳಾಗೋಗ್. ಆದ್ರೆ ಒಂದ್ ವಿಷಯ ತಿಳ್ಕೊ, ಯಾರ್ ಕೈಲಾದ್ರು ಸಿಗಾಕೊಂಡ್ರೆ ತುಂಬಾ ವಧೆ ತಿಂತ್ಯಾ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನಾನು ಅದನ್ನೆಲ್ಲ ನೋಡ್ಕೋತೀನಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದ ನಂತರ ರಾತ್ರಿ ಹೊತ್ತು ಆ ಕತ್ತೆ ಹೋಗಿ ಅವನ ಫ್ರೆಂಡ್ ನರಿನ ಮೀಟ್ ಮಾಡ್ತಾ ಇತ್ತು. ಇವತ್ತು ನಮ್ಮ ಮಾಲೀಕ ನನ್ನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾ ಇದ್ದ. ಆಗ್ಲೇಬೇಕು ಮತ್ತೆ. ನೀನಂತೂ ಈಗ ದಷ್ಟಪುಷ್ಟವಾಗ್ತಿದೆಯಲ್ಲ. ಒಂದ್ ವಿಷಯ ಹೇಳು ನರಿಯಣ್ಣ, ನಿನ್ಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಏನಾದ್ರೂ ಗೊತ್ತಿದೆಯಾ? ಶಾಸ್ತ್ರೀಯ ಸಂಗೀತ? ಇಲ್ಲ, ನನಗಂತೂ ಗೊತ್ತಿಲ್ಲಪ್ಪ. ನಿನಗೂ ಹೇಗ್ ಗೊತ್ತಾಗುತ್ತೆ ಬಿಡು. ಯಾಕಂದ್ರೆ ನಿನ್ ಕುಟುಂಬದಲ್ಲಿ ಗಾಯಕರೇ ಇರೋದಿಲ್ವಲ್ಲ. ಆದ್ರೆ ನಮ್ ಕುಟುಂಬದಲ್ಲಿ ತುಂಬಾ ಜನ ಗಾಯಕರಿದ್ದಾರೆ ಅಂತ ಹಾಡ್ಕೊಂಡ್ ಬಂದಿದ್ದಾರೆ. ಹೇ ಕತ್ತೆ, ನನ್ನ ಕುಟುಂಬದ ಬಗ್ಗೆ ಯಾಕೆ ಮಾತಾಡ್ತೀಯಾ? ಅವರು ಆಡದೇ ಇರಬಹುದು, ಆದ್ರೆ ಬುದ್ಧಿವಂತಿಕೆಯಲ್ಲಿ ಎಲ್ಲರಿಗಿಂತ ಮುಂದಿದ್ದಾರೆ ಗೊತ್ತಾ? ನಿಮ್ಮ ಕುಟುಂಬದವರಂತೂ ದೊಡ್ಡ ಶಿಖಾಮಣಿಗಳು ಅಂತ ಹೇಳ್ತಾರೆ. ನಾನಲ್ಲಪ್ಪ, ಹೇಳೋರು ಹೇಳ್ತಾರೆ ಎಂದೆ. ಆದ್ರೆ ನೀನ್ ಬೇಜಾರ್ ಮಾಡ್ಕೊಂಬೇಡ. ನನಗ್ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಈಗ ನನ್ಗೆ ಹಾಡೋದಿಕ್ಕೆ ಮನ್ಸಾಗ್ತಾ ಇದೆ. ಬಹುಶಃ ನಾನೀಗ ಹಾಡೋದಿಕ್ಕೆ ಶುರು ಮಾಡ್ಬೇಕು. ಇಲ್ಲ ಇಲ್ಲ, ಆ ರೀತಿ ಮಾಡಬೇಡ ಕತ್ತೆ. ಹಾಡೋ ಅಂಥದ್ನೆಲ್ಲ ಬಿಟ್ಬಿಡು. ಇದನ್ನ ಮರಿಬೇಡ. ನಾವಿಬ್ರು ಕಳ್ತನ ಮಾಡ್ತಿದ್ದೀವಿ. ಆಮೇಲೆ ಸಿಕ್ಕಾಕೊಳ್ಳೋ ಹಾಗೆ ಮಾಡಬೇಡ. ಅಯ್ಯೋ ಮೂರ್ಖ ನರಿ, ಯಾಕೆ ಹೆದರ್ಕೋತೀಯ? ನಾನ್ ಆಡ್ತಿರೋ ಧ್ವನಿ ಕೇಳಿ ಎಲ್ರೂ ಹೂವ ತಗೊಂಬಂದು ಹೂವಿನ ಮೇಲೆ ಹಾಕ್ತಾರ ನನ್ ಮೇಲೆ. ಓ ಕತ್ತೆ ಅಣ್ಣ, ನಾನು ಮಾಡಿದ ತಪ್ಪು ನನಗೆ ಅರಿವಾಗಿದೆ. ನೀನಂತೂ ಮಹಾನ್ ಗಾಯಕನೇ ಸರಿ. ನಿನ್ನ ಕತ್ತಿಗೆ ಹಾರ ಹಾಕೋದಕ್ಕೆ ಹೂವಿನ ಹಾರನ ತಗೊಂಡ್ ಬರಕ್ ಹೋಗ್ತಾ ಇದ್ದೀನಿ. ಇಲ್ಲೇ ಇರೋ ಸರಿನಾ? ನಾನು ಹಾಡಿ 10 ನಿಮಿಷ ಆದ್ಮೇಲೆ ನೀನು ಶುರು ಮಾಡು. ಯಾಕಂದ್ರೆ ನೀನು ಹಾಡದ್ಮೇಲೆ ನಾನು ಹೂ ತರೋದಕ್ಕೆ ಸರಿ ಹೋಗುತ್ತೆ. ಸರಿ, ಹೋಗು. ಬೀಸೆ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ದಡ್ಡ ಕತ್ತೆ. ಕೂಲಿ ನಂಬರ್ 1, ಕೂಲಿ ನಂಬರ್ 1. ಈ ಕತ್ತೆನೆ ಅನ್ಸುತ್ತೆ ದಿನ ನನ್ ತೋಟಕ್ ಬಂದು ತಿಂದ್ಬಿಟ್ಟು ಹೋಗ್ತಾ ಇರೋದು. ತಿಂದು ತಿಂದು ತುಂಬಾ ಕೊಬ್ಬಾಗ್ಬಿಟ್ಟಿದೆ. ಇವತ್ತು ಕೊಬ್ಬನ್ನೆಲ್ಲ ಇಳಿಸ್ತೀನಿ ನಾನು. ನನ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಚೆನ್ನಾಗ್ ಬಾರಿಸ್ತೀನಿ. ಕಾವಲುಗಾರನಿಗೆ ಆ ಕತ್ತೆ ಮೇಲೆ ಎಷ್ಟು ಕೋಪ ಇತ್ತೋ ಏನೋ, ಅವನು ಅದನ್ನ ಹೊಡೆದು ತನ್ನ ಕೋಪನ ತೀರಿಸ್ಕೊಂಡ. ಕತ್ತೆಗೆ ತುಂಬಾನೇ ನೋವಾಗಿ ಅದರ ಮೂಳೆಗಳೆಲ್ಲ ಮುರಿದು ಬಿದ್ವು. ಇವಾಗ ಅರ್ಥ ಆಯ್ತಾ?
ನಮ್ಗೆ ಒಳ್ಳೇದ್ ಬಯಸಿದವರ ಮಾತನ್ನ ನಾವು ಕೇಳದೆ ಹೋದ್ರೆ ನಾವು ಕೆಟ್ಟ ಪರಿಣಾಮಕ್ಕೆ ಗುರಿ ಆಗ್ತೀವಿ ಅನ್ನೋದು. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ ಮರಿಬೇಡಿ.